ಮೂವರು ಕಾಮುಕರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ತುಮಕೂರಿನಲ್ಲಿ ಕಳೆದ ಜೂನ್ 9ರ ರಾತ್ರಿ ನಡೆದಂತಹ ಘಟನೆ ಇದು. ಜೀವ ಬೆದರಿಕೆಯಿಂದ ಯಾರಿಗೂ ಕೂಡ ವಿಷಯವನ್ನ ಹೇಳಿರುವುದಿಲ್ಲ ಯುವತಿ. 1 ತಿಂಗಳ ಬಳಿಕ ತಂದೆ ತಾಯಿಯೊಂದಿಗೆ ಹೇಳ್ಕೊಂಡಿರ್ತಾರೆ ಯುವತಿ. ಜೂನ್ 9ರ ರಾತ್ರಿ ಮಾತನಾಡಲಿಕ್ಕೆ ಯುವತಿಯನ್ನ ಕರೆಸ್ಕೊಂಡಿರ್ತಾನೆ ಕಾಮುಕ. ನಿರ್ಜನ ಪ್ರದೇಶಕ್ಕೆ ಎಳೆದುಕೊಂಡು ಹೋಗಿ ಯುವತಿಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಲಿಖಿತ್ ವಿದ್ಯಾನಂದ ಮತ್ತು ಮತ್ತೊಬ್ಬನಿಂದ ಈ ಒಂದು ನೀಚ ಕೃತ್ಯವನ್ನ ಎಸಗಲಾಗಿದೆ. ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ಪೊಲೀಸರು. ಮಾತನಾಡಲಿಕ್ಕೆ ಅಂತ ಹೇಳಿ ಒಂದು ನಿರ್ಜನ ಪ್ರದೇಶಕ್ಕೆ ಕರೆಸ್ಕೊಂಡಿರ್ತಾನೆ ಕಾಮುಕ. ಅನಂತರವಾಗಿ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿರ್ತಾರೆ. 3 ಜನ ಗ್ಯಾಂಗ್ ರೇಪ್ ಮಾಡಿರ್ತಾರೆ ಯುವತಿಯ ಮೇಲೆ. ತುಮಕೂರಿನಲ್ಲಿ ಕಳೆದ ಜೂನ್ 9ರ ರಾತ್ರಿ 1 ತಿಂಗಳು ಆಗ್ಬಿಟ್ಟಿದೆ ನೋಡಿ. ಇಲ್ಲಿಯವರೆಗೂ ಕೂಡ ಯಾರಿಗೂ ಕೂಡ ಈ ವಿಚಾರವನ್ನ ಹೆಂಗೆ ಹೇಳ್ಕೊಳ್ತಾಳೆ, ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೆಂಗೆ ಹೇಳ್ಕೊಳ್ತಾಳೆ? ಯಾವ ಹೆಣ್ಣುಮಗಳು ಪಾಪ, ಅದು ಯಾರಿಗೆ ಆಗಲಿ ಅದೊಂದು ಭಯ ಇರುತ್ತೆ. ಆ ಭಯದಿಂದ ಆಚೆ ಬಂದಿರೋದಿಲ್ಲ ಹೆಣ್ಮಗಳು. ಏನೋ ಒಂದು ಸಣ್ಣ ಪುಟ್ಟ ಗಾಯಗಳಾದರೆ ಹೇಳ್ಕೊಳ್ತಾಳೆ. ದೇಹಕ್ಕೆ ಎಂಥದ್ದೇ ತೊಂದರೆ ಆದರೂ ಕೂಡ ಆಕೆ ಹೇಳ್ಕೊಳ್ತಾಳೆ, ಗಾಯಗಳು ಆ ರೀತಿಯಾಗಿ. ಬಟ್ ಈ ಥರ ಅತ್ಯಾಚಾರ ಆಗುತ್ತಲ್ಲ, ಯಾವ ಹೆಣ್ಮಕ್ಳು ಸಹಿಸ್ಕೊಳ್ಳಬೇಕಾದ್ರೆ ಸಾಯಿಸೇ ಬಿಟ್ಟರು. ಬೇಕಾದ್ರೆ ಹೆಣ್ಮಕ್ಳು ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಡ್ತಾಳೆ ಮೇಲಿಂದನೇ. ಬಟ್ ಅತ್ಯಾಚಾರ ಅಲ್ವಾ, ಸೊ ಯಾವುದೇ ಹೆಣ್ಮಗಳು ಕೂಡ ಇದನ್ನು ಸಹಿಸೋದಿಲ್ಲ. ಸೊ ಹೇಳ್ಕೊಳ್ಳಿಗೂ ಕೂಡ ಆಕೆಗೆ ಮುಜುಗರವಾಗಿದೆ, ಭಯ ಆಗಿರುತ್ತೆ, ಗಾಬರಿಲಿರ್ತಾಳೆ ಆಕೆಗೆ. ಸೊ ಜೀವ ಬೆದರಿಕೆಯಿಂದಾಗಿ ಯಾರಿಗೂ ಕೂಡ ಆಕೆ ವಿಷಯವನ್ನು ತಿಳಿಸ್ತೇ ಇರ್ತಾಳೆ. ಜೀವ ಬೆದರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕೆಗೆ ಒಂಥರ ಆತಂಕ ಇರುತ್ತೆ. ಹೆಂಗೆ ಹೇಳ್ಕೊಳ್ಳೋದಪ್ಪ ಈ ವಿಚಾರನ, ಏನು ಅಂದ್ಕೊಳ್ತಾರೆ ಜನ, ಹೆಂಗೆ ಮಾತನಾಡ್ಕೊಳ್ತಾರೆ. ಜೀವಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಜೀವ ಹೋಯ್ತಾತ್ಲಾಗೆ ಬಿಡೋಣ ಅಂಥೇಳಿ ಹೆಣ್ಮಕ್ಳು ಕಠಿಣ ನಿರ್ಧಾರವನ್ನು ಮಾಡಿಬಿಡ್ತಾರೆ. ಬಟ್ ಜನ ಇರ್ತಾರಲ್ಲ, ಮಾತನಾಡ್ತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೆದರ್ಕತ್ತಾಳೆ, ಹಿಂಗೆ ಹೇಳಬೇಕಾ ಬೇಡವಾ ಅನ್ನೋದು. 1 ತಿಂಗಳ ಬಳಿಕವಾಗಿ ನೋಡಿ ತಂದೆ ತಾಯಿಯೊಂದಿಗೆ ಹೇಳ್ಕೊಂಡಿರ್ತಾಳೆ ಯುವತಿ. ಜೂನ್ 9ರ ರಾತ್ರಿ ಮಾತನಾಡಲಿಕ್ಕೆ ಅಂತ ಹೇಳಿ ಯುವತಿಯನ್ನ ಕರೆಸ್ಕೊಂಡಿರ್ತಾನೆ ಕಾಮುಕ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ. ಲಿಖಿತ್ ವಿದ್ಯಾನಂದ್ ಮತ್ತು ಮತ್ತೊಬ್ಬನಿಂದ ಈ ಒಂದು ನೀಚ ಕೃತ್ಯವನ್ನ ಎಸಗಲಾಗಿದೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಡೆದು ಒಳಗೆ ಹಾಕಬೇಕು ಇವರು. ಚಿಕ್ಕನಾಯಕನಹಳ್ಳಿ ಪೊಲೀಸರು ಈಗಾಗಲೇ ಅವರನ್ನ ಬಂಧಿಸಿದ್ದಾರೆ ನೋಡಿ.